ಮೇ 14, 2025 ಭಾರತದ ಸುಪ್ರೀಂ ಕೋರ್ಟಿನ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ BR ಗವಾಯಿ ಅವರು ರಾಷ್ಟ್ರಪತಿಗಳಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ದಲಿತ ಸಮುದಾಯದಿಂದ ಬಂದ 2ನೇ ಮುಖ್ಯ ನ್ಯಾಯಮೂರ್ತಿ ಹಾಗೂ ಮೊದಲ ಬೌದ್ಧ ಧರ್ಮೀಯ ನ್ಯಾಯಮೂರ್ತಿಯಾಗಿದ್ದಾರೆ. ಇವರ ಪೂರ್ಣ ಹೆಸರು ಭೂಷಣ್ ರಾಮಕೃಷ್ಣ ಗವಾಯಿ. ನವೆಂಬರ್ 24, 1960 ಮಹಾರಾಷ್ಟ್ರದ ಅಮರಾವತಿಯಲ್ಲಿ RS ಗವಾಯಿ ಮತ್ತು ಕಮಲಾ ದಂಪತಿಗಳಿಗೆ ಜನಿಸಿದರು. ನ್ಯಾಯಮೂರ್ತಿ ಗವಾಯಿ ಅವರ ತಂದೆ ರಾಮಕೃಷ್ಣ ಸೂರ್ಯಬನ್ ಗವಾಯಿ ಅವರು ಪ್ರಸಿದ್ಧಿ ಅಂಬೇಡ್ಕರ್ ವಾದಿ ನಾಯಕ ಮತ್ತು ರಿಪಬ್ಲಿಕನ್ ಆಫ್ ಇಂಡಿಯಾದ ಸ್ಥಾಪಕರಾಗಿದ್ದರು. BR ಗವಾಯಿ ಅವರು ಮಾರ್ಚ್ 16, 1985 ಮಾಜಿ ಅಡ್ವೊಕೇಟ್ ಜನರಲ್ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದ ರಾಜಾ S ಬೊನ್ಸಾಲೆ ಅವರೊಂದಿಗೆ ಕೆಲಸ ಆರಂಭ ಮಾಡಿದ್ದರು. ಆಗಸ್ಟ್ 1992 ಜುಲೈ 1993 ಬಾಂಬೆಯ ನಾಗ್ಪುರ ಪೀಠದ ಹೈಕೋರ್ಟ್ನಲ್ಲಿ ಸಹಾಯಕ ಸರ್ಕಾರಿ ವಕೀಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನವೆಂಬರ್ 14, 2003 ಅವರು ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯಿ ಅವರು ಬೌದ್ಧ ಸಮುದಾಯದಿಂದ ಬಂದ ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. ಈ ಹಿಂದೆ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ್ದ ಪರಿಶಿಷ್ಟ ಜಾತಿಯ ಸದಸ್ಯರಾದ ನ್ಯಾಯಮೂರ್ತಿ KG ಬಾಲಕೃಷ್ಣನ್ ಅವರ ನಂತರ ಈ ಹುದ್ದೆಯನ್ನು ಅಲಂಕರಿಸಿದ 2ನೇ ದಲಿತ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. BR ಗವಾಯಿ ಅವರು ಪ್ರಮುಖ ತೀರ್ಪುಗಳನ್ನು ನಾವು ನೋಡೋದಾದ್ರೆ 2024 ಚುನಾವಣಾ ಬಾಂಡ್ ಸ್ಕೀಮ್, ಬುಲ್ಡೋಜರ್ ಧ್ವಂಸ ಪ್ರಕರಣದಲ್ಲಿ ಆರೋಪಿಯ ಮನೆಯನ್ನು ಕೆಡವುವುದು ಅಸಂವಿಧಾನಿಕ ಎಂದು ಇವರಿಂದ ಪೀಠವು ತೀರ್ಪು ಕೊಟ್ಟಿತ್ತು. ಮತ್ತೊಂದು 2021 ED ನಿರ್ದೇಶಕರ ಅಧಿಕಾರಾವಧಿಯ ವಿಸ್ತರಣೆ. ಹೀಗೆ ಹಲವಾರು ಪ್ರಕರಣಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ.